ನಮಸ್ಕಾರ ಸ್ನೇಹಿತರೆ, ನಾನು ಎಮ್ ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾನು ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಲಿದ್ದೇನೆ. ಅದರ ಜೊತೆಗೆ ಅದಕ್ಕೆ ಸಂಬಂಧಿಸಿದಂತಹ ಟಾಪಿಕ್ವನ್ನು ಸಹ ಡಿಸ್ಕಷನ್ ಮಾಡಲಿದ್ದೇನೆ. ಸೊ ನಾನು ಈಗಾಗಲೇ CAR DAR ಆಗಿರಬಹುದು ಮತ್ತು PC ಎಕ್ಸಾಮ್ಗೆ ಆಗಿರಬಹುದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ಸ್ಗಳ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಆ ಒಂದು ಇಂಪಾರ್ಟೆಂಟ್ ಇರುವಂತಹ ಟಾಪಿಕ್ಸ್ಗಳ ಮೇಲೆಯೇ ಈ ಕ್ವಶನ್ಸ್ಗಳನ್ನು ತೆಗೆದು ಆ ಎಲ್ಲ ಟಾಪಿಕ್ಸ್ಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗುತ್ತೇನೆ. ಸೊ ಮಿತ್ರರೇ, ನೀವು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ. ನಿಮಗೆ ಬಹಳ ಎಕ್ಸಾಮ್ಗೆ ಅನುಕೂಲವಾಗುವಂತಹ ವಿಡಿಯೋವಾಗಿದೆ. ಅದೇ ರೀತಿ ಮಿತ್ರರೇ, ನೀವು ಇದುವರೆಗೆ ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ, ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಪಡೆಯಲು. ಮಿತ್ರರೇ, ಇವತ್ತಿನ ಮೊದಲನೇ ಪ್ರಶ್ನೆ, ನೀತಿ ಆಯೋಗ ಜಾರಿಗೆ ಬಂದದ್ದು ಯಾವಾಗ ಅಂತ ಇದೆ. ಆಪ್ಷನ್ಸ್ಗಳು ಈ ರೀತಿ ಇವೆ: 15 ಜನವರಿ 2014, 1ನೇ ಜನವರಿ 2014, 1ನೇ ಜನವರಿ 2015, 15ನೇ ಜನವರಿ 2015. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 1ನೇ ಜನವರಿ 2015. ನೀತಿ ಆಯೋಗದ ಮೇಲೆ ಬಹಳಷ್ಟು ಕ್ವಶನ್ಸ್ಗಳು PC ಎಕ್ಸಾಮ್ ಆಗಿರಬಹುದು, CAR DAR ಮತ್ತು KSRPಗೆ ಬಹಳಷ್ಟು ಎಕ್ಸಾಮ್ಗಳು ನೀತಿ ಆಯೋಗದಿಂದ ಕೇಳಲಾಗುತ್ತದೆ. ಆದ್ದರಿಂದ ಈ ಕ್ವಶನನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಸೊ ಇದು ಜಾರಿಗೆ ಬಂದದ್ದು 1ನೇ ಜನವರಿ 2015ರಂದು. ಆಮೇಲೆ ಈ ಒಂದು ನೀತಿ ಆಯೋಗವನ್ನು ಯೋಜನಾ ಆಯೋಗವನ್ನು ರಿಪ್ಲೇಸ್ ಮಾಡೋದ್ರ ಮುಖಾಂತರ ಇದನ್ನು ಸ್ಥಾಪಿಸಲಾಗಿದೆ. ಯೋಜನಾ ಆಯೋಗವನ್ನು ರಿಪ್ಲೇಸ್ ಮಾಡಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿ ಯೋಜನಾ ಆಯೋಗವು 12ನೇ ಯೋಜನಾ ಆಯೋಗ ಕೊನೆಯ ಯೋಜನಾ ಆಯೋಗವಾಗಿತ್ತು. ಇದು 2012ರಿಂದ 2017ರವರೆಗೆ ಇತ್ತು. ಇದು 2012ರಿಂದ 2017ರವರೆಗೆ ಇತ್ತು. ಆದರೂ ಸಹ ಇದು ಜನವರಿ 1, 2015ರಲ್ಲಿಯೇ ನೀತಿ ಆಯೋಗ ಜಾರಿಗೆ ಬಂದಿತ್ತು. ಅದೇ ರೀತಿ ನೀತಿ ಆಯೋಗದಲ್ಲಿ ಇನ್ನೊಂದು ಸ್ವಲ್ಪ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಂತಂದರೆ, ನೀತಿ ಆಯೋಗದ ಅಂತಂದರೆ ಈ ಒಂದು ಶಬ್ದ ನೀತಿ ಅಂತ ಹೇಳಿರುವಂಥ ಈ ಶಬ್ದದ ಲಾಂಗ್ ಫಾರ್ಮನ್ನು ಕೇಳಲಾಗುತ್ತದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಎನ್ದಿಂದ ನಾವು ನ್ಯಾಷನಲ್ ಅಂತೇಳಿ ಹೇಳ್ತೇವೆ. ಎನ್ದಿಂದ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೇಳಿ ಹೇಳ್ತೇವೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ತೀವಿ. ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಕೊಡ್ತಾರೆ ಆಪ್ಷನ್ಸ್ದಲ್ಲಿ. ಸೊ ಅಲ್ಲಿ ಕೇರ್ಫುಲ್ಲಾಗಿ ನೀವು ನೋಡ್ಕೋಬೇಕು. ಸೊ ಇನ್ಸ್ಟಿಟ್ಯೂಟ್ ಅಲ್ಲ, ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇದರ ಫುಲ್ ಲಾಂಗ್ ಫಾರ್ಮ್ ನೀತಿ ಅನ್ನುವಂಥ ಈ ಒಂದು ಶಬ್ದದ. ಸೊ ಈ ಒಂದು ಶಬ್ದವು ನೀತಿ ಅನ್ನುವಂತಹ ಶಬ್ದವು ಇಂಗ್ಲೀಷ್ ವರ್ಡ್ ಆಗಿರ್ತಕ್ಕಂತಹ ಪಾಲಿಸಿ ಅನ್ನುವಂತಹ ಶಬ್ದದಿಂದ ಬಂದಿದೆ. ಓಕೆ, ಇದು ಸಹ ನೆನಪಿಟ್ಕೋಬೇಕಾಗಿರೋದು. ಆಮೇಲೆ ನೀತಿ ಆಯೋಗವು ಇದು ಒಂದು ಶಾಸನಬದ್ಧವಲ್ಲದ ಸಂಸ್ಥೆಯಾಗಿದೆ. ಇದು ಒಂದು ಶಾಸನಬದ್ಧವಲ್ಲದ ಸಂಸ್ಥೆಯಾಗಿದೆ. ಅದೇ ರೀತಿ ಇದು ಒಂದು ಹೆಚ್ಚುವರಿ ಸಂವಿಧಾನಿಕ ಸಂಸ್ಥೆ. ಇದು ಒಂದು ಹೆಚ್ಚುವರಿ ಸಂವಿಧಾನಿಕ ಸಂಸ್ಥೆಯಾಗಿದೆ. ಇದರ ಅರ್ಥ ಏನು? ಶಾಸನಬದ್ಧವಲ್ಲದ ಸಂಸ್ಥೆ ಅಂತಂದರೆ, ಈಗ ನಾವು ನಮ್ಮ ಒಂದು ಯಾವುದೇ ಒಂದು ಸಂಸ್ಥೆ ಆಗಬೇಕಂತಂದ್ರೆ ಅದು ಆ್ಯಕ್ಟವನ್ನು ತರೋದ್ರ ಮುಖಾಂತರ ನಾವು ಆ ಸಂಸ್ಥೆಯನ್ನು ಜಾರಿಗೆ ತರ್ತೇವೆ. ಆದರೆ ಈ ಒಂದು ನೀತಿ ಆಯೋಗವನ್ನು ಯಾವುದೇ ಆಗಿರ್ತಕ್ಕಂತಹ ಆ್ಯಕ್ಟ್ದಿಂದ ಪಾಸ್ ಮಾಡಿ ಇದನ್ನು ಸ್ಥಾಪನೆಯನ್ನು ಮಾಡಿಲ್ಲ. ಆದ್ದರಿಂದ ಇದು ಶಾಸನಬದ್ಧವಲ್ಲದ ಸಂಸ್ಥೆಯಾಗಿದೆ. ಅದೇ ರೀತಿ ಹೆಚ್ಚುವರಿ ಸಂವಿಧಾನಿಕ ಸಂಸ್ಥೆ ಅಂತಂದರೆ ಸಂವಿಧಾನದಲ್ಲಿ ಪ್ರೊವಿಷನನ್ನು ಕೊಟ್ಟು ಸಂಸ್ಥೆಗಳನ್ನು ಸ್ಥಾಪಿಸಲಾಗುತ್ತದೆ. ಆದರೆ ಈ ಒಂದು ನೀತಿ ಆಯೋಗದ ಬಗ್ಗೆ ಯಾವುದೇ ರೀತಿ ಆಗಿರ್ತಕ್ಕಂತಹ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲ. ಆದ್ದರಿಂದ ಇದು ಒಂದು ಹೆಚ್ಚುವರಿ ಸಂವಿಧಾನಿಕ ಸಂಸ್ಥೆ ಸಹ ಆಗಿದೆ. ಈ ಒಂದು ನೀತಿ ಆಯೋಗದ ಚೇರ್ಮನ್ ಯಾರಾಗಿರುತ್ತಾರೆ? ಇದರ ಚೇರ್ಮನ್ PM ಆಗಿರುತ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿರುತ್ತಾರೆ. ಯಾರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರುತ್ತಾರೆಯೋ ಅವರೇ ನೀತಿ ಆಯೋಗದ ಚೇರ್ಮನ್ ಆಗಿರುತ್ತಾರೆ. ಅದೇ ರೀತಿ ಈಗಿರುವಂತಹ ವೈಸ್ ಚೇರ್ಮನ್ ಯಾರಪ್ಪ ಅಂತಂದರೆ ರಾಜೀವ್ ಕುಮಾರ್. ಓಕೆ,
ವೈಸ್ ಚೇರ್ಮನ್ ರಾಜೀವ್ ಕುಮಾರ್. ಎಕ್ಸಾಮ್ನಲ್ಲಿ ಕೇಳಬಹುದು ವೈಸ್ ಚೇರ್ಮನ್ ನೀತಿ ಆಯೋಗದ ಯಾರು ಅಂತ ಕೇಳಿದಾಗ ರಾಜೀವ್ ಕುಮಾರ್. ಅದೇ ರೀತಿ CEO ಯಾರು ಅನ್ನೋದು ಸಹ ನಿಮಗೆ ಗೊತ್ತಿರಬೇಕು. ಈಗಿರುವಂತಹ ನೀತಿ ಆಯೋಗದ CEO ಅಮಿತಾಬ್ ಕಾಂತ್. ಸೊ ಇದನ್ನು ನೀವು ನಿಮ್ಮ ನೋಟ್ಸ್ದಲ್ಲಿ ಬರೆದಿಟ್ಕೋಬಹುದು, ನೀತಿ ಆಯೋಗದ ಬಗ್ಗೆ ಡಿಟೇಲ್ ಆಗಿ ಇರ್ತಕ್ಕಂತಹ ಈ ಚರ್ಚೆಯನ್ನು. ಸೊ ಅದೇ ರೀತಿ ನೀತಿ ಆಯೋಗದಲ್ಲಿ ಇರ್ತಕ್ಕಂತಹ ಮೆಂಬರ್ಸ್ಗಳು ಯಾರ್ಯಾರು ಇರ್ತಾರೆ? ಸೊ ಈ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಮೆಂಬರ್ಸ್ಗಳು ಫಸ್ಟ್ ಆಫ್ ಆಲ್ ಎಲ್ಲ ರಾಜ್ಯದ CMಗಳು ಇದರಲ್ಲಿ ಇರ್ತಾರೆ, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಾರೆ. ಅದೇ ರೀತಿ ಎಲ್ಲ ಯೂನಿಯನ್ ಟೆರಿಟರೀಸ್ ಅಂತಂದರೆ ಕೇಂದ್ರಾಡಳಿತ ಪ್ರದೇಶದ CMಗಳು ಸಹ ಇರ್ತಾರೆ. ಅಂತಂದರೆ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಇದೆಯೋ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲ್ಲಿ ಇದೆಯೋ, ಸೊ ಅಲ್ಲಿರ್ತಕ್ಕಂತಹ ಎಲ್ಲ CMಗಳು ಸಹ ಇದರ ಒಂದು ಮೆಂಬರ್ಸ್ಗಳು ಆಗಿರುತ್ತಾರೆ. ಅದೇ ರೀತಿ ಯಾವ ಯೂನಿಯನ್ ಟೆರಿಟರೀಸಲ್ಲಿ, ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರೋದಿಲ್ಲವೋ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ಸ್ಗಳು ಕೂಡ ಇದರ ಒಂದು ಮೆಂಬರ್ಸ್ಗಳು ಆಗಿರುತ್ತಾರೆ. ಸೊ ಇವುಗಳು ಮುಖ್ಯವಾಗಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನೀವು ಇದರಲ್ಲಿ ನೆನಪಿಟ್ಕೋಬೇಕು. ಆಮೇಲೆ ಇದರಲ್ಲಿ 4 ಜನ ಎಕ್ಸ್ ಆಫೀಸಿಯೋ ಇರ್ತಕ್ಕಂಥ ಆಫೀಸರ್ಸ್ಗಳೂ ಇರ್ತಾರೆ. ಸೊ ಇವುಗಳನ್ನ ಎಲ್ಲವೂ ಅಪಾಯಿಂಟ್ ಮಾಡುವುದು. ಈಗ ಉದಾಹರಣೆಗೆ ಇಲ್ಲಿ ವೈಸ್ ಚೇರ್ಮನ್ಸ್ ಇದ್ದಾರೆ, ರಾಜೀವ್ ಕುಮಾರ್. ವೈಸ್ ಚೇರ್ಮನ್ ಅವರಿಗೆ ಅಪಾಯಿಂಟ್ ಮಾಡುವಂತಹ ಕೆಲಸ ಮಾಡುವುದು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು. ಓಕೆ, PM ಅವರು, ಪ್ರೈಮ್ ಮಿನಿಸ್ಟರ್ ಅವರು ಏನು ಮಾಡ್ತಾರೆ, ವೈಸ್ ಚೇರ್ಮನ್ ಅವರಿಗೆ ಅಪಾಯಿಂಟನ್ನು ಮಾಡ್ತಾರೆ. ಸೊ ಇಷ್ಟು ಮಾಹಿತಿಯು ನಿಮಗೆ ನೀತಿ ಆಯೋಗದ ಬಗ್ಗೆ ಗೊತ್ತಿರಬೇಕು. ಸೊ ಇದು ಡಿಟೇಲ್ ಆಗಿರ್ತಕ್ಕಂತಹ ನೀತಿ ಆಯೋಗದ ಬಗ್ಗೆ. ಮುಂದಿನ ಪ್ರಶ್ನೆಯೂ ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಆಗಿದೆ. ಇತ್ತೀಚೆಗೆ ಕರ್ನಾಟಕದಿಂದ ಯಾವುದಕ್ಕೆ GI ಟ್ಯಾಗ್ ಸಿಕ್ಕಿದೆ ಅಂತಂದರೆ 2020ರಲ್ಲಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಯಾವುದಕ್ಕೆ ಸಿಕ್ಕಿದೆ ಅಂಥೇಳಿ, ಭೌಗೋಳಿಕ ಸೂಚಕ ಮಾನ್ಯತೆ ಯಾವುದಕ್ಕೆ ಕೊಡಲಾಗಿದೆ ನಮ್ಮ ಕರ್ನಾಟಕದಿಂದ ಅಂಥೇಳಿ. ಸೊ ಇಲ್ಲಿ ಆಪ್ಷನ್ಸ್ಗಳು ಇವೆ. ಒಂದನೇದ್ದು ಟೆರಾಕೋಟಾ ಕ್ರಾಫ್ಟ್ ಇದೆ, ಆಮೇಲೆ ಬ್ಲ್ಯಾಕ್ ರೈಸ್ ಇದೆ, ತೊಗರಿಬೇಳೆ ಇದೆ, ರಸಗುಲ್ಲ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ C, ತೊಗರಿಬೇಳೆ. ಗುಲ್ಬರ್ಗಾದ ತೊಗರಿಬೇಳೆಗೆ 2020ರಲ್ಲಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನುವಂತಹ ಒಂದು ಸಿಕ್ಕಿದೆ, ಮಾನ್ಯತೆ ಸಿಕ್ಕಿದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಎಲ್ಲ ರಾಜ್ಯಗಳಿಂದ ಪಡೆದಿರ್ತಕ್ಕಂತಹ ಭೌಗೋಳಿಕ ಸೂಚ್ಯಾಂಕಗಳು ಇವೆ ಇಲ್ಲಿ. ಸೊ ಇವುಗಳನ್ನು ಸಹ ನಿಮಗೆ ಒಂದು ಸ್ವಲ್ಪ ಬ್ರೀಫಾಗಿ ಗೊತ್ತಿರಬೇಕು. ಸೊ ಇಲ್ಲಿ ಮೊದಲನೇದಾಗಿ ಕಾಶ್ಮೀರ್ ಸಫ್ರಾನ್ ಇದೆ. ಕಾಶ್ಮೀರ್ ಸಫ್ರಾನ್ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿರ್ತಕ್ಕಂಥದ್ದು. ಸೊ ಅದೇ ರೀತಿ ಮಣಿಪುರದಲ್ಲಿ ಏನು ಸಿಕ್ಕಿದೆ, ಮಣಿಪುರ ಬ್ಲ್ಯಾಕ್ ರೈಸ್ ಇದು ಎಲ್ಲಿಂದ ಇದೆ ಅಂತ ಹೇಳಿ ಕೇಳಬಹುದು ಎಕ್ಸಾಮ್ದಲ್ಲಿ. ಬ್ಲ್ಯಾಕ್ ರೈಸ್ ಇದು ಎಲ್ಲಿಯದ್ದು ಅಂತ ಕೇಳಿದಾಗ ಮಣಿಪುರ ಅಂತ ಹೇಳಲಿಕ್ಕೆ ಗೊತ್ತಿರಬೇಕು ನಿಮಗೆ. ಅದೇ ರೀತಿ ಒಡಿಶಾದಿಂದ ಕಂದಾಮಲ್ ಹಲ್ದಿ ಅಂತ ಹೇಳಿದೆ. ಅದೇ ರೀತಿ ಇನ್ನೊಂದು ಒಡಿಶಾದಿಂದ ರಸಗುಲ್ಲಾನು ಸಹ ಇದೆ. ಸೊ ರಸಗುಲ್ಲ ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತೀರಿ, ರಸಗುಲ್ಲ ವೆಸ್ಟ್ ಬೆಂಗಾಲ್ ಅಂತೇಳಿ. ಆದರೆ ಈ ಸಲ ಸಿಕ್ಕಿರೋದು ರಸಗುಲ್ಲ ಇದು ಒಡಿಶಾ ರಾಜ್ಯಕ್ಕೆ ಸಿಕ್ಕಿದೆ. ಅದೇ ರೀತಿ ತಮಿಳುನಾಡುದಿಂದ ಕೊಡೈಕನಾಲ್ ಮಲಾಯ್ ಪೋಂಡು ಅಂತೇಳಿ. ಓಕೆ, ಅದೇ ರೀತಿ ಮಿಜೋರಾಮ್ದ ಪೌಂಡುಮ್ ಅಂತ ಹೇಳಿದೆ. ನೆಕ್ಸ್ಟ್ ಮಿಜೋರಾಮ್ದಿಂದ ಗೋಟೆಖೇರ್ ಅಂತ ಹೇಳಿದೆ. ಮಿಜೋರಾಮ್ದಿಂದ ಮರ್ಹಮ್ ಇದೆ. ಸೊ ಈ ರೀತಿ ಇರ್ತಕ್ಕಂಥ ಇಲ್ಲಿ ನೀವು ಸ್ಕ್ರೀನ್ಶಾಟ್ ಹೊಡೆದು ಇವುಗಳನ್ನು ನೀವು ಇಟ್ಕೋಬಹುದು, ಇವೆಲ್ಲವುಗಳನ್ನ ನೋಡ್ಬೋದು. ಅದೇ ರೀತಿ ಇನ್ನೂ ಕೆಲವೊಂದಿಷ್ಟು ಇವೆ ಇಲ್ಲಿ ಮಿಜೋರಾಮ್ದಿಂದ ನೋಡ್ಬೋದು ನೀವು. ಇಲ್ಲಿ ಮಿಜೋರಾಮ್ದಿಂದ ಭಾಳಷ್ಟು ಸಿಕ್ಕಿವೆ. ನೆಕ್ಸ್ಟ್ ಕರ್ನಾಟಕದಿಂದ ಇಲ್ಲಿದೆ ನೋಡಿ, ಇದನ್ನು ನೀವು ನೆನಪಿಟ್ಕೋಬೇಕು. ಗುಲ್ಬರ್ಗಾ ತೂರ್ ದಾಲ್ ಅಂತಂದರೆ ಗುಲ್ಬರ್ಗಾದ ತೊಗರಿಬೇಳೆ, ಇದು ಅಗ್ರಿಕಲ್ಚರ್ಗೆ ಸಂಬಂಧಿಸಿದ್ದು. ಸೊ ಇಲ್ಲಿ ಕೇರಳದಿಂದನೂ ಇದೆ, ಗೋವಾದಿಂದನೂ ಇದೆ. ಸೊ ಇವು ಎಲ್ಲವುಗಳು ಒಂದು ಸ್ವಲ್ಪ ಬ್ರೀಫಾಗಿ ನಿಮಗೆ ಗೊತ್ತಿರಬೇಕು. ಇವು ಎಲ್ಲವೂ 2020ರಲ್ಲಿ ಸಿಕ್ಕಿರ್ತಕ್ಕಂತಹ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ಸ್ಗಳು ಆಗಿವೆ. ಸೊ ಇಲ್ಲಿ ಕೆಲವೊಂದಿಷ್ಟು ಇವೆ. ಸೊ ಅಸ್ಸಾಂದಿಂದ ಇದೆ, ಅದೇ ರೀತಿ ತಮಿಳುನಾಡುದಿಂದ ಇದೆ. ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಟೆಕ್ನಾಲಜಿಗೆ ಸಂಬಂಧಿಸಿದ್ದು. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಬಹಳಷ್ಟು ಕೇಳ್ತಾರೆ. ಸೊ ಪ್ರಶ್ನೆ ಹೀಗಿದೆ, LTE ಇದರ ವಿಸ್ತೃತ ರೂಪ ಏನು ಅಂತ ಹೇಳಿ ಕೇಳ್ಯಾರೆ. ಸೊ ಇದಕ್ಕೆ ಆಪ್ಷನ್ಸ್ಗಳು ಈ ರೀತಿ ಇವೆ: ಲೈಟ್ ಟರ್ಮ್
ಎವಲ್ಯೂಷನ್ ಇದೆ, ಲಾಂಗ್ ಟರ್ಮ್ ಇವ್ಯಾಲ್ಯೂಯೇಷನ್ ಇದೆ, ಲಾಂಗ್ ಟರ್ಮ್ ಎವಲ್ಯೂಷನ್ ಇದೆ, ಲೈಟ್ ಟರ್ಮ್ ಎವಲ್ಯೂಷನ್ ಇದೆ, ಇವ್ಯಾಲ್ಯೂಯೇಷನ್ ಇದೆ. ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತ ಹೇಳ್ತೀವಿ. LTE ಇದರ ಲಾಂಗ್ ಫಾರ್ಮ್ ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತೇಳಿ ಹೇಳ್ತೀವಿ. ಸೊ ಇದು ನೀವು ಮೊಬೈಲ್ದಲ್ಲಿ ನೋಡಿರಬಹುದು ನಮ್ಮ 4G ಮೊಬೈಲ್ಸ್ಗಳಲ್ಲಿ. ಸೊ ಇದಕ್ಕೆ LETಗೆ 4G ಅಂತ ಹೇಳಿ ನಾವು ಕರಿತೇವೆ. ಓಕೆ, LTEಗೆ 4G ಅಂತ ಹೇಳಿ ಸಹ ಕರಿತೀವಿ. ಸೊ ಇದನ್ನು ಮೊದಲನೇದಾಗಿ ಲಾಂಚ್ ಮಾಡಿರ್ತಕ್ಕಂಥದ್ದು ಏರ್ಟೆಲ್ದವರು 2012ರಲ್ಲಿ ಇದನ್ನು ಮೊದಲನೇದಾಗಿ ಅವರು ಲಾಂಚ್ ಮಾಡಿದರು. ಇದನ್ನು 4G ಅಂತ ಹೇಳಿ ಕರಿತೇವೆ. ಅದಾದ ನಂತರ VOLTE ಇದು ಸಹ ನಿಮಗೆ ಗೊತ್ತಿರಬಹುದು. ನಾವು ನೆಟ್ಟನ್ನು ಆನ್ ಮಾಡಿದಾಗ ನಮ್ಮ ಮೊಬೈಲ್ ಮೇಲಿನ ಸೈಡ್ ಇದನ್ನು ನಾವು ನೋಡ್ಬೋದು, VOLTE. ಸೊ ಈ ರೀತಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಬಹಳಷ್ಟು ಕೇಳ್ತಾರೆ. ಇದನ್ನು ನಾವು ನೋಡಿರ್ತೀವಿ, ಆದರೆ ಅದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಸೊ ಇದರ ಲಾಂಗ್ ಫಾರ್ಮ್ ಏನು? ವಾಯ್ಸ್, ವಿ ಅಂತಂದರೆ ವಾಯ್ಸ್ ಓವರ್ ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತ ಹೇಳ್ತೇವೆ. ಓಕೆ, ವಾಯ್ಸ್ ಓವರ್ ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತ ಹೇಳ್ತೇವೆ. ಸೊ ಇದನ್ನು ಮೊದಲನೇದಾಗಿ ಸ್ಟಾರ್ಟ್ ಮಾಡಿದವರು ರಿಲಯನ್ಸ್ದವರು ಇದನ್ನು ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ನಾವು ಕಾಲ್ ಮಾಡಿದಾಗಲೂ ಸಹ ಡಾಟಾವನ್ನು ನಾವು ಕನೆಕ್ಟ್ ಮಾಡಿ ಇಡಬಹುದು. ಅಂತಂದರೆ ಇಂಟರ್ನೆಟ್ಟನ್ನು ಸಹ ನಾವು ಕಾಲ್ ಮಾಡಿರುವಂಥ ಸಂದರ್ಭದಲ್ಲಿ ಡಾಟಾವನ್ನು ನಾವು ಕನೆಕ್ಟಿವಿಟಿಯಾಗಿ ಇಟ್ಕೋಬಹುದು VOLTEಯಿಂದ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಾಗಿದೆ. ಅದು ಏನಪ್ಪ ಅಂತಂದ್ರೆ IMEI. ಸೊ IMEI ಇದು ಏನು ಅಂತ ಕೇಳಿದಾಗ, ಇದರ ಲಾಂಗ್ ಫಾರ್ಮ್ ಏನಂತ ಕೇಳಿದಾಗ ಇದು ಸಹ ನಿಮಗೆ ಗೊತ್ತಿರಬೇಕಾಗುತ್ತದೆ. ಸೊ ಇದರ ಲಾಂಗ್ ಫಾರ್ಮ್ ಇಂಟರ್ನ್ಯಾಷನಲ್ ಅಂತಂದರೆ ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಅಂತ ಹೇಳ್ತೇವೆ. ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನಾನು. ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಅಂತ ಹೇಳ್ತೇವೆ. ಇದು ಬ್ಯಾಟ್ರಿಗಳ ಮೇಲಿನ ಸೈಡ್ ಅಥವಾ ಕೆಳಗಿನ ಸೈಡ್ ಇದರ ಒಂದು ನಂಬರನ್ನು ಬರೆದಿರ್ತಾರೆ, ಒಂದು ಕೋಡ್ ಇರುತ್ತದೆ. ಸೊ ಈ ಕೋಡ್ ಮುಖಾಂತರ ಏನು ಮಾಡ್ತೇವೆ ನಾವು, ನಮ್ಮ ಮೊಬೈಲ್ ಯಾವ ಡಿವೈಸ್ ಇದೆ ಅಂತಂದ್ರೆ, ನಮ್ಮ ಮೊಬೈಲ್ ಯಾವ ಡಿವೈಸ್ ಇದೆ ಅನ್ನೋದನ್ನು ಇದರಿಂದ ನಾವು ಐಡೆಂಟಿಫೈ ಮಾಡಬಹುದು. ಸೊ ಇದು IMEI ಅಂತ ಹೇಳ್ತೇವೆ. ಅದೇ ರೀತಿ SBI ಇರುವಂಥದ್ದು, ಇಲ್ಲೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ. ಏನಪ್ಪ ಅಂತಂದರೆ SBI ಫಸ್ಟಿಗೆ ಲಾಂಚ್ ಮಾಡಿರ್ತಕ್ಕಂಥದ್ದು ಕಾರ್ಡ್ಲೆಸ್ ATM ಲಾಂಚ್ ಮಾಡಿತು. ಕಾರ್ಡ್ಲೆಸ್ ATM ಫಸ್ಟಿಗೆ ಲಾಂಚ್ ಮಾಡಿರ್ತಕ್ಕಂಥವ್ರು SBIದವರು ಕಾರ್ಡ್ಲೆಸ್ ATM ನಮ್ಮ ಭಾರತದಲ್ಲಿ. ಸೊ ಅದರ ಹೆಸರು ಯೋನೋ ATM ಅಂತ ಹೇಳ್ತೇವೆ ನಾವು. ಓಕೆ, ಯೋನೋ ಕ್ಯಾಶ್ ATM ಅಂತ ಹೇಳ್ತೇವೆ. ಸೊ ಯೋನೋ ಇದರ ಒಂದು ಲಾಂಗ್ ಫಾರ್ಮ್ ಯು ಓನ್ಲಿ ನೀಡ್ ಒನ್ ಅಂತ ಹೇಳ್ತೇವೆ. ಸೊ ಇದರ ಮುಖಾಂತರ ನಾವು ಒಂದು ದಿವಸದಲ್ಲಿ 10,000 ರೂಪಾಯಿವರೆಗೆ ವಿತ್ಡ್ರಾ ಮಾಡ್ಕೋಬಹುದು. ಸೊ ಇದು ಕಾರ್ಡ್ಲೆಸ್ ಆಗಿರ್ತಕ್ಕಂಥದ್ದು ಒಂದು ಫೆಸಿಲಿಟಿ ಆಗಿದೆ. ಸೊ ನಾವು ಈ ಯೋನೋವನ್ನು ಬಳಸಬೇಕಂತಂದರೆ ನಾವು ಮೊದಲನೇದಾಗಿ 6 ಡಿಜಿಟ್ ಇರುವಂತಹ ಒಂದು ಯೋನೋ ಪಿನ್ವನ್ನು ಸೆಟ್ ಮಾಡ್ಕೋಬೇಕಾಗುತ್ತದೆ. ಸೊ ಇದರ ಮುಖಾಂತರ ನಾವು ಈ ಒಂದು ಫೆಸಿಲಿಟಿಯನ್ನು ಪಡಿಬಹುದು. ಸೊ ಇದಿಷ್ಟು ರೀಸೆಂಟ್ ಆಗಿರ್ತಕ್ಕಂತಹ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಟೆಕ್ನಾಲಜಿಗೆ ಸಂಬಂಧಿಸಿದ್ದು. ಮುಂದಿನದಾಗಿರ್ತಕ್ಕಂತಹ ಪ್ರಶ್ನೆಯೂ ಸಹ ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಅಂಫಾನ್ ಇದು ಏನು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಒಂದು ಯೋಜನೆ, ಚಂಡಮಾರುತ, ವಿಮಾನದ ಹೆಸರು ಹೊಸಗ್ರಹ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಇದು ಒಂದು ಚಂಡಮಾರುತ. 2020 ಮೇಯಲ್ಲಿ ಅಪ್ಪಳಿಸಿದಂತಹ ಇದು ಒಂದು ಚಂಡಮಾರುತ. ಓಕೆ, ಸೊ ಅಂಫಾನ್ ಇದು ಒಂದು ಚಂಡಮಾರುತ. ಇದು ನಮ್ಮ ಭಾರತ ದೇಶದಲ್ಲಿ ಇಫೆಕ್ಟ್ ಮಾಡಿರ್ತಕ್ಕಂತಹ ರಾಜ್ಯಗಳು ವೆಸ್ಟ್ ಬೆಂಗಾಲ್, ಅದೇ ರೀತಿ ಒಡಿಶಾ. ಸೊ ಇವು 2 ರಾಜ್ಯಗಳಿಗಿದು ಇಫೆಕ್ಟ್ ಮಾಡಿರ್ತಕ್ಕಂತಹ ಚಂಡಮಾರುತ ಅಂಫಾನ್. ಸೊ ಇದು ಬಂದಿರತಕ್ಕಂಥದ್ದು ಎಲ್ಲಿಂದ? ಬಂಗಾಳ ಕೊಲ್ಲಿಯಿಂದ ಇದು ಬಂದಿರತಕ್ಕಂಥದ್ದು. ಸೊ ಅದೇ ರೀತಿ
ಮೇದಲ್ಲಿ ಅಂಫಾನ್ ಒಂದು ಚಂಡಮಾರುತ ಬಂತು. ಅದೇ ರೀತಿ ಜೂನ್ ತಿಂಗಳದಲ್ಲಿಯೂ ಸಹ 2020 ಜೂನ್ ತಿಂಗಳಲ್ಲಿ ನಿಸರ್ಗ ಅನ್ನುವಂತಹ ಒಂದು ಚಂಡಮಾರುತ ಸಹ ನಮ್ಮ ಭಾರತ ದೇಶಕ್ಕೆ ಅಪ್ಪಳಿಸಿತ್ತು. ಸೊ ಇದು ಬಂದಿರುವಂಥದ್ದು ಅರೇಬಿಯನ್ ಸೀದಿಂದ, ಅರಬ್ಬಿ ಸಮುದ್ರದಿಂದ ಬಂದಿತ್ತು. ಸೊ ಇದು ಇಫೆಕ್ಟ್ ಮಾಡಿರ್ತಕ್ಕಂತಹ ರಾಜ್ಯಗಳು ಗೋವಾ, ಮಹಾರಾಷ್ಟ್ರ, ಅದೇ ರೀತಿ ಗುಜರಾತ್. ಸೊ ಈ 3 ರಾಜ್ಯಗಳಿಗಿದು ಇಫೆಕ್ಟ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಚಂಡಮಾರುತಗಳ ಬಗ್ಗೆ ಕೊಡಬೇಕಂತಂದ್ರೆ, ಸೊ ಈ ನಿಸರ್ಗ ಅನ್ನುವಂತಹ ಚಂಡಮಾರುತಕ್ಕೆ ಹೆಸರನ್ನು ನಾಮಕರಣ ಮಾಡಿರ್ತಕ್ಕಂತಹ ದೇಶ ಬಾಂಗ್ಲಾದೇಶ. ನೆನಪಿಟ್ಕೋಬೇಕು ನೀವು. ಬಾಂಗ್ಲಾದೇಶದವರು ನಿಸರ್ಗ ಅಂಥೇಳಿ ಈ ಚಂಡಮಾರುತಕ್ಕೆ ಹೆಸರನ್ನು ನಾಮಕರಣ ಮಾಡಿದರು. ಅದೇ ರೀತಿ ಅಂಫಾನ್ ಈ ಒಂದು ಚಂಡಮಾರುತಕ್ಕೆ ಹೆಸರನ್ನು ನಾಮಕರಣ ಮಾಡಿರ್ತಕ್ಕಂತಹ ದೇಶ ಥೈಲ್ಯಾಂಡ್ ದೇಶ. ಸೊ 2004ರಿಂದ ಈ ಒಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತದೆ, ಚಂಡಮಾರುತಗಳಿಗೆ ಹೆಸರನ್ನು ನಾಮಕರಣ ಮಾಡೋದು. ಈಗ ಸದ್ಯದರಲ್ಲಿ 8 ದೇಶಗಳು ಚಂಡಮಾರುತಗಳಿಗೆ ಹೆಸರನ್ನು ನಾಮಕರಣ ಮಾಡ್ತವೆ. ಸೊ ಆ ದೇಶಗಳು ಯಾವ್ಯಾವಪ್ಪ ಅಂತಂದ್ರೆ ನಮ್ಮ ಭಾರತ ದೇಶ, ಇಂಡಿಯಾ ಇದೆ, ಪಾಕಿಸ್ತಾನ್ ಇದೆ, ಬಾಂಗ್ಲಾದೇಶ್ ಇದೆ, ಅದೇ ರೀತಿ ಮಾಲ್ಡೀವ್ಸ್ ಇದೆ, ಅದೇ ರೀತಿ ಮ್ಯಾನ್ಮಾರ್ ಇದೆ, ಅದೇ ರೀತಿ ಓಮನ್ ಇದೆ, ಅದೇ ರೀತಿ ಶ್ರೀಲಂಕಾ ಮತ್ತು ಥೈಲ್ಯಾಂಡ್. ಸೊ ಈ 8 ದೇಶಗಳು ಏನು ಮಾಡ್ತವೆ, ಚಂಡಮಾರುತಗಳಿಗೆ ಹೆಸರನ್ನು ನಾಮಕರಣ ಮಾಡ್ತವೆ. ಸೊ ಇದು ಸ್ಟಾರ್ಟ್ ಆಗಿರೋದು 2004ರಲ್ಲಿ. ಮೊಟ್ಟ ಮೊದಲನೇದಾಗಿ ಚಂಡಮಾರುತಕ್ಕೆ ನಾಮಕರಣ ಮಾಡಿದಂತಹ ದೇಶ ಬಾಂಗ್ಲಾದೇಶ. ಇದು ಸಹ ನೆನಪಿಟ್ಕೋಬೇಕು ನೀವು. ಮುಂದಿನ ಪ್ರಶ್ನೆಯೂ ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಇದು ಬಹಳಷ್ಟು ಎಕ್ಸಾಮ್ದಲ್ಲಿ ಬರುವಂತಹ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂತಹ ಕ್ವಶನ್ಸ್ ಇದೆ ನನ್ನ ಪ್ರಕಾರ. ಸೊ ಆ ಪ್ರಶ್ನೆ, ಕರ್ನಾಟಕ ರಾಜ್ಯದ ಹೂವು ಯಾವುದು ಅಂತೇಳಿ. ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದ ಆ್ಯನಿಮಲ್ ಕೇಳ್ಯಾರೆ, ಪ್ರಾಣಿಯನ್ನು ಕೇಳ್ಯಾರೆ. ಅದೇ ರೀತಿ ಆ್ಯನಿಮಲ್ ಕೇಳಿದ ನಂತರ ಇನ್ನೊಂದು ಪ್ರಶ್ನೆಯನ್ನು ಕೇಳ್ಯಾರೆ, ನಮ್ಮ ಕರ್ನಾಟಕ ರಾಜ್ಯದಿಂದ ಬರ್ಡ್ ಯಾವುದು ಅಂತೇಳಿ ಕೇಳ್ಯಾರೆ, ಪಕ್ಷಿ ಯಾವುದು ಅಂತೇಳಿ. ಸೊ ಇವೆರಡು ಕ್ವಶನ್ಸ್ಗಳು ಆಲ್ರೆಡಿ ಮುಗಿದಿವೆ. ಸೊ ಆದ್ದರಿಂದ ನಾನು ಇದು ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತೇಳಿ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ಹೂವು ಯಾವುದು ಅಂತೇಳಿ. ಸೊ ಇಲ್ಲಿ ಆಪ್ಷನ್ಸ್ಗಳು ಈ ರೀತಿ ಇವೆ: ಗುಲಾಬಿ ಹೂವು, ಮಲ್ಲಿಗೆ ಹೂವು, ಕಮಲ ಹೂವು, ಸೂರ್ಯಕಾಂತಿ ಹೂವು ಅಂತೇಳಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕಮಲ ಹೂವು ನಮ್ಮ ಕರ್ನಾಟಕ ರಾಜ್ಯದ ಹೂವು ಆಗಿದೆ. ಸೊ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ನಿಮಗೆ ಡಿಟೇಲ್ ಆಗಿರ್ತಕ್ಕಂತಹ ನಾಲೆಜ್ ಇರಬೇಕು. ಸೊ ಅದನ್ನು ನಾವೀಗ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ನಾವು ನೋಡಬಹುದು ಕರ್ನಾಟಕ ರಾಜ್ಯದ ಬಗ್ಗೆ. ನಮ್ಮ ಕರ್ನಾಟಕ ರಾಜ್ಯ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು 1ನೇ ನವೆಂಬರ್ 1956ರಲ್ಲಿ. ಸೊ ನೀವು ಕಾಮೆಂಟ್ಸಲ್ಲಿ ನನಗೆ ಒಂದು ಆನ್ಸರನ್ನು ಹೇಳಿ. ನಮ್ಮ ಕರ್ನಾಟಕ ಮೊದಲು ಮೈಸೂರು ಸ್ಟೇಟ್ ಅಂತೇಳಿ ಹೇಳ್ತಿದ್ವಿ. ಸೊ ಈಗ ನಾವು ಕರ್ನಾಟಕ ಅಂತೇಳಿ ಹೇಳ್ತಾ ಇದ್ದೀವಿ. ಸೊ ಕರ್ನಾಟಕ ಅಂತೇಳಿ ನಾಮಕರಣ ಆದದ್ದು ಯಾವ ಇಸ್ವಿಯಲ್ಲಿ ಅನ್ನೋದು ನನಗೆ ಕಾಮೆಂಟನ್ನು ಮಾಡಿ ಹೇಳಬೇಕು ನೀವು. ಯಾಕಂತಂದರೆ ನೀವು ಈಗ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆಯಲಿದ್ದೀರಿ. ಸೊ ಇದು ನಿಮಗೆ ಗೊತ್ತಿರಬೇಕು. ಓಕೆ. ಅದೇ ರೀತಿ ಈಗಿರ್ತಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಡಿಸ್ಟ್ರಿಕ್ಟ್ಸ್ಗಳು 30. ಇದು ಸಹ ಗೊತ್ತಿರಬೇಕು ನಿಮಗೆ. ಅದೇ ರೀತಿ ನಮ್ಮ ಈಗ ಕರ್ನಾಟಕ ರಾಜ್ಯದ ಗವರ್ನರ್ ಯಾರಿದ್ದಾರೆ, ವಾಜುಭಾಯಿ ವಾಲಾ ಇದ್ದಾರೆ. ಅದೇ ರೀತಿ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ, BS ಯಡಿಯೂರಪ್ಪ BJPಯಿಂದ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಅಸೆಂಬ್ಲಿ ಸೀಟ್ಸ್ಗಳು ಎಷ್ಟಿವೆ, 224 ಸೀಟ್ಸ್ಗಳಿವೆ ವಿಧಾನಸಭಾ ಸೀಟ್ಸ್ಗಳು. ಅದೇ ರೀತಿ ವಿಧಾನ ಪರಿಷತ್ ಸೀಟ್ಸ್ಗಳು ಎಷ್ಟಿವೆ, 75 ಸೀಟ್ಸ್ಗಳಿವೆ. ಇದು ಗೊತ್ತಿರಬೇಕು. ನಮ್ಮ ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆಯಾಗುವವರು 28 ಜನ. ಅದೇ ರೀತಿ ರಾಜ್ಯಸಭೆಗೆ ಆಯ್ಕೆಯಾಗುವವರು 12 ಜನ. ಸೊ ಇದು ಒಂದು ಮಾಹಿತಿಯ ನಿಮಗೆ ಗೊತ್ತಿರಬೇಕು. ನೀವು ಇದರ ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಂಡು ಇಟ್ಕೋಬಹುದು. ಅದೇ ರೀತಿ ಮುಂದೆ ಏರಿಯಾನೂ ಸಹ ಕೇಳ್ತಾರೆ ಎಕ್ಸಾಮ್ದಲ್ಲಿ. ನಮ್ಮ ಕರ್ನಾಟಕದ ಏರಿಯಾ ಎಷ್ಟಿದೆ ಅಂತೇಳಿ 1,91,791 ಕಿಲೋಮೀಟರ್ ಸ್ಕ್ವೇರ್ ಅಂತೇಳಿ ಇದು ನೆನಪಿರಬೇಕು ನಿಮಗೆ. ಅದೇ ರೀತಿ ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು GDP. ಇದು ಚೇಂಜ್ ಆಗ್ತಾ ಇರ್ತದೆ. ಅದೇ ರೀತಿ ಓಕೆ. ಸೊ ಇದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಮುಂದೆ ಈಗ ಇಲ್ಲಿದೆ ನೋಡಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಮ್ಮ ಎಂಬ್ಲೆಮ್ ಲಾಂಛನ ಯಾವುದು ಅಂಥೇಳಿ. ಸೊ ಇಲ್ಲಿ ನೀವು ನೋಡಬಹುದು ಎಂಬ್ಲೆಮ್ ಆಫ್ ಕರ್ನಾಟಕ. ಓಕೆ. ಸೊ ಇದು ನಮ್ಮ ಲಾಂಛನ. ಅದೇ ರೀತಿ ಸಾಂಗ್ ಜೈ ಭಾರತ ಜನನಿಯ ತನುಜಾತೆ ನಮ್ಮ ಕರ್ನಾಟಕದ ಸಾಂಗ್ ಆಗಿದೆ. ಅದೇ ರೀತಿ ಮ್ಯಾಮಲ್, ಸೊ ಪ್ರಾಣಿ ಯಾವುದು, ಇಂಡಿಯನ್ ಎಲಿಫೆಂಟ್. ಅದೇ ರೀತಿ ಬರ್ಡ್
ಇಂಡಿಯನ್ ರೋಲರ್. ಇದು 2 ಕ್ವಶನ್ಸ್ಗಳು ಆಲ್ರೆಡಿ ಕೇಳ್ಯಾರಿ. ಸೊ ಫ್ಲವರ್ ಯಾವುದು? ಲೋಟಸ್, ಕಮಲದ ಹೂ. ಅದೇ ರೀತಿ ಟ್ರೀ ಯಾವುದು? ಇದು ಸಹ ಕೇಳಬಹುದು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದ ಗಿಡ ಅಥವಾ ಮರ. ಸೊ ಇದು ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಅಂತಂದರೆ ಶ್ರೀಗಂಧದ ಮರ. ಶ್ರೀಗಂಧದ ಮರ ನಮ್ಮ ಕರ್ನಾಟಕದ ಮರವಾಗಿದೆ. ಸೊ ಇಲ್ಲಿವರೆಗೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು 5 ಟಾಪಿಕ್ಸ್ಗಳನ್ನು ಡಿಸ್ಕಷನ್ ಮಾಡಿವೆ. ಮಿತ್ರರೇ, ಇದೇ ರೀತಿ ಆಗಿರ್ತಕ್ಕಂತಹ ನಿಮಗೆ ಹೇರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಡೈಲಿ 5ರಿಂದ 10 ಟಾಪಿಕ್ಸ್ಗಳನ್ನು ತೊಗೊಂಡು ನಾನು ಚರ್ಚೆಯನ್ನು ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ನಿಮ್ಮ ಎಕ್ಸಾಮ್ ಬರೋವರೆಗೆ ಎಲ್ಲವೂ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ನಮ್ಮ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೂ ನೀವು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.